ಯಾಕೆ ಪದೇ ಪದೇ ಕರ್ನಾಟಕದಲ್ಲಿ ಹೀಗಾಗೋದು? ಸೋನು ನಿಗಮ್ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ. ಕೋರ್ಟ್ ಮೊರೆ ಹೋಗಿದ್ದಾರೆ ಸೋನು ನಿಗಮ್, ನಾನು ಕ್ಷಮೆ ಕೇಳಿದ್ದೀನಿ ಅಂತೇಳಿ. ಈಗ ಮತ್ತೊಮ್ಮೆ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸ ಆಗಿದೆ. ಆಟೋ ಡ್ರೈವರ್, ಹಿಂದಿ ಬೋರ್ಡ್ ಆಯಿತು, ಈಗ ಕನ್ನಡಿಗರ ಬಗ್ಗೆ ಅವಾಚ್ಯ ಪದಗಳ ಬೋರ್ಡನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ದುಡಿಮೆಗೆ ಕರ್ನಾಟಕ ಬೇಕು, ಕನ್ನಡ ಭಾಷೆ ಬೇಡವಾ? ಇದಕ್ಕೆಲ್ಲ ಬ್ರೇಕ್ ಬೀಳೋದು ಯಾವಾಗ? ನೋಡಿ, ವಾಸ ಮಾಡೋದಕ್ಕೆ ಕರ್ನಾಟಕ ಬೇಕು, ಇಲ್ಲಿನ ಸಂಸ್ಕೃತಿ ಬೇಡ. ದುಡಿಮೆಗೆ ಕರ್ನಾಟಕ ಬೇಕು, ಕನ್ನಡ ಭಾಷೆ ಬೇಡ. ನೋಡಿ, ನಿಮಗೆ ಮೂರು. ಒಂದು, ಈತ ಸಾರಿ ಕೇಳಿದ್ದು, ಆಟೋ ಡ್ರೈವರ್ಗೆ ಮಾತಾಡಿದ್ದ. ಅದಾದ್ಮೇಲೆ ಸೋನು ನಿಗಮ್ ಅವಮಾನವನ್ನ ಮಾಡಿದ್ರು. ಈಗ ಹೋಟೆಲ್ನಲ್ಲಿ ಬೋರ್ಡಲ್ಲಿ ಅಪಮಾನ ಮಾಡುವಂತ ಕೆಲಸ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಸುಮೋಟೋ ಕೇಸ್ ಆಯಿತು, ಇಬ್ಬರನ್ನ ಅರೆಸ್ಟ್ ಮಾಡಿದ್ರು, ಈಗ FIR ಕೂಡ ದಾಖಲಾಗಿದೆ. ಇಷ್ಟೇನಾ ಅಥವಾ ಮುಂದೆ ಇನ್ನೂ ಏನಾದರೂ ಕಾದಿದೆಯಾ ಆ ಹೋಟೆಲ್ಗೆ? ಎಸ್ ನಾಗೇಂದ್ರ, ಈಗ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನ ಮ್ಯಾನೇಜರ್ ಹಾಗೆ ಓರ್ವ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಈ ಹೋಟೆಲ್ನಲ್ಲಿ ಈ ತರಹದ ಒಂದು ಅವಹೇಳನಕಾರಿಯಾಗಿ ಬರಹವನ್ನ ಹಾಕಿರುವಂತಹ ಕಾರಣಕ್ಕಾಗಿ ಹೋಟೆಲ್ ಸೀಸ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಹೋಟೆಲ್ನಲ್ಲಿರುವಂತಹ ಕಸ್ಟಮರ್ಸ್ಗಳಿಗೆ ನೀವು ವೆಕೆಟ್ ಅನ್ನ ಬೇಗ ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನ ಕೂಡ ಪೊಲೀಸರು ನೀಡಿದ್ದಾರೆ. ಹೀಗಾಗಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದಂತಹ ಹೋಟೆಲ್ನ ಸೀಸ್ ಮಾಡುವ ಮೂಲಕ ಅವರಿಗೆ ತಕ್ಕ ಪಾಠವನ್ನ ಕಲಿಸುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಸುಮೋಟೋ ಕೇಸನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಭಾಷೆಯ ಮೇಲೆ ಶಾಂತಿ ಕದಡುವ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ FIR ಅನ್ನ ಮಾಡಿಕೊಂಡು ಈ ಬೋರ್ಡ್ ಅನ್ನ ಹಾಕಿದ್ಯಾರು, ಮಾಲೀಕ ಹೇಳ್ತಾ ಇರೋದು ಸತ್ಯ ಇದೆಯಾ ಅನ್ನುವಂಥದ್ದನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಪೊಲೀಸರು ಅಂದ್ರೆ ಮಾಲೀಕ ಹೇಳ್ತಾ ಇರುವಂತದ್ದು, ನಾವು ಈ ಒಂದು ಡಿಸ್ಪ್ಲೇ ಬೋರ್ಡ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಕೋರಮಂಗಲದಲ್ಲಿ ಇರುವಂತಹ ವ್ಯಕ್ತಿಯೊಬ್ಬರಿಗೆ ಟೆಂಡರ್ ಅನ್ನ ಕೊಟ್ಟಿದ್ವಿ. ಆತ ತನ್ನ ಮೊಬೈಲ್ ನ ಮೂಲಕ ಕಂಟ್ರೋಲ್ ಅನ್ನ ಮಾಡ್ತಾ ಇದ್ರು. ಅದರಲ್ಲಿ ರೂಮ್ ಫುಲ್ ಆಗಿದ್ರೆ ರೂಮ್ ಫುಲ್ ಅಂತ ಹಾಕ್ತಿದ್ರು, ರೂಮ್ ಅವೈಲೇಬಲ್ ಅಂತ ಇದ್ರೆ ರೂಮ್ ಅವೈಲೇಬಲ್, ಮತ್ತೆ ವೆಲ್ಕಮ್ ಬೋರ್ಡ್ ಗಳನ್ನ ಹಾಕ್ತಾ ಇದ್ರು. ಆದ್ರೆ 8ನೇ ತಾರೀಕಿನಿಂದ ಈ ಒಂದು ಬೋರ್ಡ್ ನಲ್ಲಿ ಬೇರೆ ಬೇರೆ ತರದ ಬರಹಗಳು ಬರ್ತಾ ಇದ್ವು. ಹೀಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತನಿಗೂ ಕೂಡ ತಿಳಿಸಿದ್ವಿ. ಆದ್ರೆ ಮೊಬೈಲ್ ಹ್ಯಾಕ್ ನಿಂದಾಗಿ ಈ ರೀತಿ ಆಗಿದೆ ಎನ್ನುವಂತ ಉತ್ತರವನ್ನ ನೀಡಿದ್ದಾರೆ. ಆದ್ರೆ ಇದು ಮೇಲ್ನೋಟಕ್ಕೆ ಈ ರೀತಿ ಅಂದ್ರೆ ಅದೇ ಹೋಟೆಲ್ ನಲ್ಲಿ ಯಾಕೆ ಈ ರೀತಿ ಮಾಡಿದ್ರು, ಹಾಗಾದ್ರೆ ಅದರ ಹಿಂದಿರುವಂತಹ ಕೈ ಯಾರ್ದು, ಹ್ಯಾಕ್ ಮಾಡಿದ್ರೆ ಕನ್ನಡಿಗರನ್ನೇ ಕೆಣಕುವಂತ ಸಿಟ್ಟಾದ್ರೂ ಏನಿತ್ತು ಅವರಿಗೆ? ಈ ತರಹದ ವಿಚಾರದಲ್ಲಿ ಪೊಲೀಸರಿಗೆ ಸದ್ಯ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಕನ್ನಡಿಗರಿಗೆ ಅವಮಾನ ಮಾಡೋದು, ಕನ್ನಡಿಗರ ಬಗ್ಗೆ ಅವಾಚ್ಯವಾಗಿ ನಿಂದಿಸುವಂಥದ್ದು ಈ ಬೆಂಗಳೂರಿನಲ್ಲಿ ಪದೇ ಪದೇ ವರದಿ ಆಗ್ತಾ ಇದೆ. ಈ ಹಿಂದೆ ಗಾಯಕ ಸೋನು ನಿಗಮ್ ಅವರು ಕೂಡ ಕನ್ನಡಿಗರನ್ನ ಪಹಲ್ಗಾಮ್ ಘಟನೆಗೆ ಹೋಲಿಕೆಯನ್ನ ಮಾಡಿದ್ರು. ಅದಾದ ನಂತರ ಏನೋ ಹಿಂದಿ ಒಬ್ಬ ಆಟೋವಾಲನಿಗೆ ಹಿಂದಿಯವನೊಬ್ಬ ಇದು ಕರ್ನಾಟಕದಲ್ಲಿ ಹಿಂದಿಯನ್ನ ಮಾತಾಡುವಂತ ಹೇಳಿದ್ದ. ಮತ್ತೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಿಂದಿ ಬೋರ್ಡ್ ಅನ್ನ ಹಾಕಿ ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಒಂದು ಡಿಸ್ಪ್ಲೇ ಬೋರ್ಡ್ ಅನ್ನ ಹಾಕಿದ್ರು. ಈಗ ಮತ್ತೆ ಏನು ಕನ್ನಡಿಗರ ಬಗ್ಗೆ ಅತಿ ಕೆಟ್ಟ ಪದದಿಂದ ನಿಂದಿಸಿ ಈ ಡಿಸ್ಪ್ಲೇ ಎಲೆಕ್ಟ್ರಿಕಲ್ ಡಿಸ್ಪ್ಲೇ ಬೋರ್ಡ್ ಏನಿದೆ ಅದರಲ್ಲಿ ಹಾಕುವ ಮೂಲಕ ಮತ್ತೆ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ಈ ರೀತಿ ಆಗ್ತಾ ಇರುವಂತದ್ದು ಇವರಿಗೆ ಕಾನೂನಿನ ಭಯ ಇಲ್ವಾ, ಅಥವಾ ಏನು ಕನ್ನಡಿಗರ ಬಗ್ಗೆ ಇವರಿಗೆ ಇಷ್ಟೊಂದು ತಾತ್ಸಾರನ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸಿದ್ದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಹಾಗೆ ರಾಜಕಾರಣಿಗಳು ಕೂಡ, ಸಂಬಂಧಪಟ್ಟ ಅಧಿಕಾರಿಗಳು, ಅದಾದ ನಂತರ ಸರ್ಕಾರದಿಂದ ಕೂಡ ಇವರ ವಿರುದ್ಧ ಕಠಿಣ ಕ್ರಮ ಬರಬೇಕು, ಕಠಿಣ ಕಾನೂನು ಕ್ರಮ ಆಗಬೇಕು. ಇನ್ನೊಮ್ಮೆ ಈ ರೀತಿ ಮಾಡದಂತೆ ಎಚ್ಚರಿಕೆ ಅವರು ಮಾಡುವವರಿಗೆ ಇದೊಂದು ತಕ್ಕ ಪಾಠ ಆಗಬೇಕು. ಕನ್ನಡಿಗರ ಸ್ವಾಭಿಮಾನದ ಏನು ಕೆರಳಿಸಿದ್ದಾರೆ ನೋಡಿ, ಅಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಕನ್ನಡ ಪರ ಸಂಘಟನೆಯವರು ಹಾಗೆ ಕನ್ನಡಿಗರ ಒಂದು ಆಶಯವಾಗಿದೆ. ಸದ್ಯ ಈಗ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಾಲೀಕನಂದ ಹೇಳಿಕೆಯನ್ನು ಕೂಡ ದಾಖಲಿಸಿ ಮಾಡಿಕೊಂಡಿದ್ದಾರೆ. ಹಾಗೆ ಹೋಟೆಲ್ನಲ್ಲಿದ್ದಂಥ 5 ಸಿಬ್ಬಂದಿಯನ್ನ ಕೂಡ ವಿಚಾರಣೆ ಮಾಡಿದ್ದಾರೆ.
ಇಬ್ಬರನ್ನ ಠಾಣೆಗೆ ಕರ್ಕೊಂಡು ಹೋಗಿ ಈಗ ಸದ್ಯ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಮೋಟೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರ ಮ್ಯಾನೇಜರ್ ಅನ್ನ ಬಂಧಿಸುವಂತ ಕೆಲಸ ಆಗುತ್ತಾ ಅನ್ನುವಂಥದ್ದು ಸದ್ಯ ಈಗ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಹೋಟೆಲ್ ಯಾವಾಗ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕ್ತೋ ಅದಕ್ಕೆ ಪೊಲೀಸರು ಎಚ್ಚೆತ್ಕೊಂಡು ಈಗ ಸದ್ಯ ಸಮೋಟೋ ಕೇಸ್ ಆಧಾರದಲ್ಲಿ ಹೋಟೆಲ್ ಅನ್ನ ಸೀಸ್ ಮಾಡುವಂತ ಸಾಧ್ಯತೆಗಳು ಕೂಡ ಸಾಕಷ್ಟಿದಾವೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾಕೆ ಪದೇ ಪದೇ ಕರ್ನಾಟಕದಲ್ಲಿ ಹೀಗಾಗೋದು? ಸೋನು ನಿಗಮ್ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ. ಕೋರ್ಟ್ ಮೊರೆ ಹೋಗಿದ್ದಾರೆ ಸೋನು ನಿಗಮ್, ನಾನು ಕ್ಷಮೆ ಕೇಳಿದ್ದೀನಿ ಅಂತೇಳಿ. ಈಗ ಮತ್ತೊಮ್ಮೆ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸ ಆಗಿದೆ. ಆಟೋ ಡ್ರೈವರ್, ಹಿಂದಿ ಬೋರ್ಡ್ ಆಯಿತು, ಈಗ ಕನ್ನಡಿಗರ ಬಗ್ಗೆ ಅವಾಚ್ಯ ಪದಗಳ ಬೋರ್ಡನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ದುಡಿಮೆಗೆ ಕರ್ನಾಟಕ ಬೇಕು, ಕನ್ನಡ ಭಾಷೆ ಬೇಡವಾ? ಇದಕ್ಕೆಲ್ಲ ಬ್ರೇಕ್ ಬೀಳೋದು ಯಾವಾಗ? ನೋಡಿ, ವಾಸ ಮಾಡೋದಕ್ಕೆ ಕರ್ನಾಟಕ ಬೇಕು, ಇಲ್ಲಿನ ಸಂಸ್ಕೃತಿ ಬೇಡ. ದುಡಿಮೆಗೆ ಕರ್ನಾಟಕ ಬೇಕು, ಕನ್ನಡ ಭಾಷೆ ಬೇಡ. ನೋಡಿ, ನಿಮಗೆ ಮೂರು. ಒಂದು, ಈತ ಸಾರಿ ಕೇಳಿದ್ದು ಆಟೋ ಡ್ರೈವರ್ಗೆ ಮಾತಾಡಿದ್ದ. ಅದಾದ್ಮೇಲೆ ಸೋನು ನಿಗಮ್ ಅವಮಾನವನ್ನ ಮಾಡಿದ್ರು. ಈಗ ಹೋಟೆಲ್ನಲ್ಲಿ ಬೋರ್ಡಲ್ಲಿ ಅಪಮಾನ ಮಾಡುವಂತ ಕೆಲಸ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಸುಮೋಟೋ ಕೇಸ್ ಆಯಿತು, ಇಬ್ಬರನ್ನ ಅರೆಸ್ಟ್ ಮಾಡಿದ್ರು, ಈಗ FIR ಕೂಡ ದಾಖಲಾಗಿದೆ. ಇಷ್ಟೇನಾ ಅಥವಾ ಮುಂದೆ ಇನ್ನೂ ಏನಾದರೂ ಕಾದಿದೆಯಾ ಆ ಹೋಟೆಲ್ಗೆ? ಎಸ್ ನಾಗೇಂದ್ರ, ಈಗ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ನ ಮ್ಯಾನೇಜರ್ ಹಾಗೆ ಓರ್ವ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಈ ಹೋಟೆಲ್ನಲ್ಲಿ ಈ ತರಹದ ಒಂದು ಅವಹೇಳನಕಾರಿಯಾಗಿ ಬರಹವನ್ನ ಹಾಕಿರುವಂತಹ ಕಾರಣಕ್ಕಾಗಿ ಹೋಟೆಲ್ ಸೀಸ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಹೋಟೆಲ್ನಲ್ಲಿರುವಂತಹ ಕಸ್ಟಮರ್ಸ್ಗಳಿಗೆ ನೀವು ವೆಕೆಟ್ ಅನ್ನ ಬೇಗ ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನ ಕೂಡ ಪೊಲೀಸರು ನೀಡಿದ್ದಾರೆ. ಹೀಗಾಗಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದಂತಹ ಹೋಟೆಲ್ನ ಸೀಸ್ ಮಾಡುವ ಮೂಲಕ ಅವರಿಗೆ ತಕ್ಕ ಪಾಠವನ್ನ ಕಲಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಸುಮೋಟೋ ಕೇಸನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಭಾಷೆಯ ಮೇಲೆ ಶಾಂತಿ ಕದಡುವ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ FIR ಅನ್ನ ಮಾಡಿಕೊಂಡು ಈ ಬೋರ್ಡ್ ಅನ್ನ ಹಾಕಿದ್ಯಾರು, ಮಾಲೀಕ ಹೇಳ್ತಾ ಇರೋದು ಸತ್ಯ ಇದೆಯಾ ಅನ್ನುವಂಥದ್ದನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಪೊಲೀಸರು ಅಂದ್ರೆ ಮಾಲೀಕ ಹೇಳ್ತಾ ಇರುವಂತದ್ದು, ನಾವು ಈ ಒಂದು ಡಿಸ್ಪ್ಲೇ ಬೋರ್ಡ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಕೋರಮಂಗಲದಲ್ಲಿ ಇರುವಂತಹ ವ್ಯಕ್ತಿಯೊಬ್ಬರಿಗೆ ಟೆಂಡರ್ ಅನ್ನ ಕೊಟ್ಟಿದ್ವಿ. ಆತ ತನ್ನ ಮೊಬೈಲ್ನ ಮೂಲಕ ಕಂಟ್ರೋಲ್ ಅನ್ನ ಮಾಡ್ತಾ ಇದ್ರು. ಅದರಲ್ಲಿ ರೂಮ್ ಫುಲ್ ಆಗಿದ್ರೆ ರೂಮ್ ಫುಲ್ ಅಂತ ಹಾಕ್ತಿದ್ರು, ರೂಮ್ ಅವೈಲೇಬಲ್ ಅಂತ ಇದ್ರೆ ರೂಮ್ ಅವೈಲೇಬಲ್, ಮತ್ತೆ ವೆಲ್ಕಮ್ ಬೋರ್ಡ್ ಗಳನ್ನ ಹಾಕ್ತಾ ಇದ್ರು. ಆದ್ರೆ